ಇನ್ನು ಆಪ್ಸೋಲಿಗೆ ಕಾರಣಗಳೇನು? ಸಾಲು ಸಾಲು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದ್ದಿದ್ದು, ಅವರ ಮೇಲೆ ಬರ್ತಾ ಇದ್ದಿದೆ ಅದು ದೊಡ್ಡದಾಗಿ. ಸೊ ಸಾಲು ಸಾಲು ನಾಯಕರ ಜೈಲು ವಾಸವನ್ನ ಅನುಭವಿಸಬೇಕಾಗಿತ್ತು. ಅಸ್ಥಿರ ನಾಯಕತ್ವ ಪೊಳ್ಳು ಭರವಸೆಯನ್ನ ಕೊಟ್ಟಿದ್ದು. ಯಾಕಂದ್ರೆ ಅವರು ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲೂ ಅಲ್ಲೇ ಇದ್ಕೊಂಡೆ ನಾನು ಮುಖ್ಯಮಂತ್ರಿ ಆಗೇ ಇರ್ತೀನಿ ಅಂತ ಇದ್ರು. ಮುಖ್ಯಮಂತ್ರಿ ಆಗೇ ಇರ್ತೀನಿ ಇದ್ರು ರಾಜೀನಾಮೆ ಕೊಡ್ಲಿಲ್ಲ. ಹೆಂಡತಿನ ಕರ್ಕೊಂಬಂದ್ರು, ಹೆಂಡತಿ ಕೈಲಿ ಕ್ಯಾಂಪೇನ್ ಮಾಡಿಸಿದ್ರು, ದೊಡ್ಡ ದೊಡ್ಡ ಲೀಡರ್ಗಳನ್ನ ಕೈ ಬಿಟ್ಟರು, ಒಂದಿ ಮಾಗದರನ್ನ ಪಕ್ಕದಲ್ಲಿಟ್ಕೊಂಡ್ರು, ತನ್ನದೇ ಪಕ್ಷದ ಹೆಣ್ಣು ಮಗಳಿಗೆ ತನ್ನ ಮನೆಯಲ್ಲೇ ಹೊಡೆದ್ರು ಅಂದಾಗ ಅದಕ್ಕೆ ರಿಯಾಕ್ಟ್ ಮಾಡುವಂತಹ ಕನಿಷ್ಠ ಸೌಜನ್ಯಗಳನ್ನು ತೋರಿಸ್ಲಿಲ್ಲ. ಹೌದು, ಇದೇನ ಆಪು, ಇದೇನ ಅಣ್ಣ ಹಜಾರೆ ಹೇಳ್ಕೊಟ್ಟಿದ್ದು. ಯಾವನಾರೊಬ್ಬ ಕೇಳಬೇಕಿತ್ತು, ಕೇಳಕ್ಕಲ್ಲಿ ಯಾರೂ ಇರಲಿಲ್ಲ. ಎಲ್ಲ ತುತ್ತೂರಿ ಊದವ್ರು ಸೇರಾಗಿತ್ತಲ್ಲಿ. ಆಪ್ ಅಂದರೆ ಇನ್ನೊಂದು ಪಕ್ಷವಾಗಿತ್ತು. ಆಪ್ ಅಂದರೆ ಅರವಿಂದ ಕೇಜ್ರಿವಾಲ್ ನಾನೊಬ್ಬನೇ ಇಲ್ಲಿ ಅನ್ನೋ ನಿರ್ಧಾರಕ್ಕೆ ಬಂದಾಗಿತ್ತು. ಆಪು ಹೆಚ್ಚು ಕಡಿಮೆ ಒಬ್ಬ ಡಿಕ್ಟೇಟರ್ನ ಕೈಕೊಳಗೆ ಸಿಗಾಕೊಂಡಿತ್ತು. ಆಪಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಸತ್ತೋಗಿತ್ತು. ಆಪ್ನಲ್ಲಿ ದುರಾಡಳಿತ ಮತ್ತು ದುರಾಸೆಗೆ ಬಿದ್ದಂತಹ ಗಿರಾಕಿಗಳು ಜಂತು ಹುಳುಗಳ ಥರ ಓಡಾಡ್ತಿದ್ವು. ಎಲ್ಲ ಅನುಭವಿಸ್ಬೇಕಾಗಿ ಬಂತು. ಇನ್ನೆಲ್ಲ ಮುಗಿತು, ನಾನು ಕೇಂದ್ರದ ಪ್ರಧಾನಿ ಆಗೋದು. ಇಷ್ಟರ ಮಧ್ಯೆ ರಾಷ್ಟ್ರೀಯ ಪಕ್ಷವಾಗುವಂತಹ ಆಸೆಗೆ ಬಿದ್ದರು ಅರವಿಂದ್ ಕೇಜ್ರಿವಾಲ್. ಆ ಕಡೆ ಗೋವಾಗೆ ಹೋಗಬೇಕು, ಈ ಕಡೆ ಹರಿಯಾಣಾಗೆ ಹೋಗಬೇಕು, ಆ ಕಡೆ ಪಂಜಾಬ್ಗೆ ಹೋಗಬೇಕು, ಈ ಕಡೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಸ್ಟಾರ್ಟ್ ಆಯಿತು. ಗುಜರಾತಿಗೆ ಹೋದ್ಮೇಲಂತೂ ಇನ್ನೂ ಜಾಸ್ತಿ ಸ್ಥಳೀಯ ಆಡಳಿತ ಎಗರೋಯ್ತು. ಹೌದು, ಇಲ್ಲಿ ಡಿ ಕೆ ಶಿವಕುಮಾರ್ ಪದೇ ಪದೇ ಗ್ಯಾರಂಟಿ ಗ್ಯಾರಂಟಿ, ನುಡಿದಂತೆ ನಡೆದಿದ್ದೇವೆ ಅಂತ ಬೋರ್ಡ್ ಹಾಕತ್ತಿದ್ದೀರಲ್ಲ. ನೋಡ್ತಾ ಇರಿ, ಕಾದಿದೆ ನಿಮಗೂ ನುಡಿದಂತೆ ನಡೆದಿರೋದಕ್ಕೆ. ಬದಲಾವಣೆ ಮಾಡ್ಕೊಳ್ಳೋಕೆ ಜನ ಅವಕಾಶ ಹೆಂಗ್ ಮಾಡ್ತಾರೆ ಅನ್ನಕ್ಕೆ. ಇದೆಲ್ಲ ಅವರನ್ನ ಇಳಿಸ್ತು ಕೆಳಗೆ. ಈಗ ಹಾಗಿದ್ರೆ ನಿಮಗೆ ಈಗ ಅವ್ರು ಸಾವಿರಾರು ರೀಸನ್ ಹುಡುಕಬಹುದು. ಮುಂದೇನು ಆಪ್ಗೆ ಏನಿಲ್ಲ, ಮತ್ತೆ ಪಕ್ಷ ಕಟ್ಕೋಬೇಕು. ಇಷ್ಟು ಸುಲಭ ಅಲ್ಲ ಅದು. ಪಂಜಾಬಲ್ಲಿ ಉಳಿಯಲ್ಲ. ಈಗ ಗೆದ್ದಿರೋ 22 ಜನನ ಉಳಿಸ್ಕೊಳ್ಳೋಕೆ ಭಾಳ ಕಷ್ಟ ಇದೆ. ಆಗಲ್ಲ ಅಂತೀರ? ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಮತ್ತೆ ನಂಬಿಕೆಯನ್ನು ಪಡಿಬೇಕು. ಮಿಕ್ಕಿದೆಲ್ಲ ಪಡಿಬೋದು, ನಂಬಿಕೆ ಪಡಿಬೇಕು. ಬಟ್ ಕೊಟ್ಟ ಭರವಸೆಗಳನ್ನ ಬಿಜೆಪಿ ಈಡೇರಿಸದೇ ಇದ್ದಾಗ ಮತ್ತೆ ಆಪ್ಗೆ ಚಾನ್ಸ್ ಸಿಗ್ಬೋದಲ್ಲ ಸರ್? 100% ಐ ಅಗ್ರಿ. ಬಟ್ ಅವ್ರು ಈಡೇರಿಸದೆ ಯಾಕೆ ಇರ್ತಾರೆ? ಡಬಲ್ ಇಂಜಿನ್ ಸರ್ಕಾರ ಯಾಕೆ ಇರ್ತಾರೆ ಹೇಳಿ? ಅಲ್ವಾ? ಮಾಡ್ತಾರೆ, ಮಾಡಲೇಬೇಕಲ್ಲ. ಹಾಗಾಗಿ ಆಪ್ ಹ್ಯಾಸ್ ಕಮಿಟೆಡ್ ಎ ಸೂಯಿಸೈಡ್ ಇವತ್ತು ಅಷ್ಟೇ, ಇನ್ನೇನಿಲ್ಲ. ಹಗ್ಗ ಕೊಡು ಅಂತ ಕೇಳ್ತಾ ಇದ್ರು ಎಲ್ಲಾರು. ಬಿಜೆಪಿ ಒಂದು ಹಗ್ಗ ಬಿಸಾಕ್ತು, ಹಾಕ್ಕೊಂಡ್ರು. ಇಡೀ ದೇಶದಲ್ಲಿ ಕನಸು ಹೋಯ್ತು ಅಂತಾನೆ ಹೇಳ್ಬೋದಾ ಸರ್? ಈಗ ಹೊಸ ಅಲ್ಟರ್ನೇಟಿವ್ ಅನ್ನುವಂಥದ್ದನ್ನ ನೋಡೋದು ನನ್ನ ಪ್ರಕಾರ ಹೋಯ್ತು. ಹೊಸದೊಂದು ಕ್ರಾಂತಿ ಮೂಡಿಸಿತ್ತು. ಹೋಯ್ತು. ಇನ್ಯಾರು ಜನ ನಂಬಲ್ಲ ಯಾರನ್ನು. ಇದೇ ಪಕ್ಷ ಮತ್ತೆ ಬೋಳೆಗಳ ತರ ನೋಡ್ತಾರೆ. ಇದೇ ಪಕ್ಷ ಚಿಗುರೊಡೆಯೋದು ಕೂಡ ಕಷ್ಟ ಅಂತ. ಕಷ್ಟ ಇದೆ ಅಂತ ಅನಿವಾರ್ಯತೆಗಳು ಬಂದಾಗ ಏನಾಗುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅಷ್ಟು ಸುಲಭ ಇಲ್ಲ ಇದು. ಅಣ್ಣಾ ಹಜಾರೆ ಇವತ್ತೆಲ್ಲ ಒಂದ್ ಕಡೆ ಹೇಳಿದ್ದಾರೆ, ಅವನು ಕುರುಡಾಗ್ಬಿಟ್ಟಿದ್ದ ಅಂತ. ಅದು ಲಿಕ್ಕರ್ ಇದ್ರೊಳಗೇನೆ ಹಣ, ದುರಾಸೆ, ರಾಷ್ಟ್ರ ಮಟ್ಟದಲ್ಲಿ ನಾನು ಬೆಳೆದು ಪ್ರಧಾನಮಂತ್ರಿ ನಾನೇ, ಹಾಗಾಗಿ ರಾಹುಲ್ ಗಾಂಧಿಗೆ ಕತ್ತರಿಸ್ಬಿಡೋಣ, ಕಾಂಗ್ರೆಸ್ಸನ್ನು ಮುಗಿಸ್ಬಿಡೋಣ, ನಾನೇ ಪ್ರಧಾನಿ ಮೆಟೀರಿಯಲ್ ನಾನೇ ಅನ್ನೋಂತಹ ಹುಚ್ಚಿಗೆ ಬಂದುಬಿಟ್ಟಿದ್ದ ಅಂತ ಅವ್ರು ಯಾಕಾಗಲ್ಲ ಶಿಷ್ಯನ ರೂಪದಲ್ಲಿ ಏಕವಚನ ಇರುತ್ತೆ ಹೇಳಿದ್ದಾರೆ ಇವತ್ತೆಲ್ಲ. ನಿಜ, ಹಣ ಅಧಿಕಾರ ಅವ್ರನ್ನ ಭಾಳ ಬದಲಾಯಿಸ್ಬಿಡ್ತು. ಹಣ ಮತ್ತು ಅಧಿಕಾರ ಬಂದಾಗ ನಮ್ಮನ್ನು ಅದು ಬದಲಾಯಿಸಲಿಕ್ಕೆ ನಾವು ಜಾಗ ಕೊಡದೇ ಇದ್ದರೆ ನಾವು ಭಾಳ ದೊಡ್ಡ ವ್ಯಕ್ತಿಗಳಾಗಿರ್ತೀವಿ. ನಮ್ಮನ್ನು ಅದು ಬದಲಾಯಿಸೋಕ್ಕೆ ಜಾಗ ಕೊಟ್ಟುಬಿಟ್ರೆ ಹೀಗಾಗತ್ತೆ.